ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡೋನೇಷ್ಯಾದ ಬಾಲಿ ಒಂದು ಜನಪ್ರಿಯ ಪ್ರೇಕ್ಷಣೀಯ ಸ್ಥಳ. ಇದೊಂದು ಹೆಚ್ಚು ಬೇಡಿಕೆಯಲ್ಲಿರುವ ಇಂಟರ್ನ್ಯಾಷನಲ್ ಟೂರಿಸ್ಟ್ ಡೆಸ್ಟಿನೇಷನ್ ಕೂಡ ಹೌದು. ನಾವು ಬ್ಯೂಟಿಫುಲ್ ಟೆಂಪಲ್ಸಿಂದ ಹಿಡಿದು ಐಲ್ಯಾಂಡ್ಸ್, ಬೀಚಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ನಾವು ಬಾಲಿಯಲ್ಲಿ ಯಾವೆಲ್ಲ ಪ್ಲೇಸಸನ್ನು ವಿಸಿಟ್ ಮಾಡಿದ್ದೆವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬಾಲಿಯಲ್ಲಿರುವ ಎಲ್ಲ ಬ್ಯೂಟಿಫುಲ್ ಪ್ಲೇಸಸನ್ನು ಕವರ್ ಮಾಡಲು 7 ಡೇಸ್ ಸಾಕಾಗಲ್ಲ. ಮೆಜಾರಿಟಿ ಆಫ್ ದ ಪ್ಲೇಸಸನ್ನು ನಾವು ಕವರ್ ಮಾಡಿದ್ದೇವೆ. ಡೇ 1 ನಾವು ಬಾಲಿ ಡೆನ್ಪಸರ್ ಏರ್ಪೋರ್ಟ್ ರೀಚ್ ಆದಾಗ ಮಧ್ಯಾಹ್ನ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ಲಗೇಜಸ್ ಎಲ್ಲ ಕಲೆಕ್ಟ್ ಮಾಡಿ ಇಮಿಗ್ರೇಷನ್ ಪ್ರಾಸೆಸನ್ನು ಮುಗಿಸಿ ನಾವು ಏರ್ಪೋರ್ಟಿಂದ ಹೊರಗಡೆ ಹೋಗಬೇಕಾದ್ರೆ 1-1.5 ಗಂಟೆ ಆಯಿತು. ಏರ್ಪೋರ್ಟ್ ಹೊರಗಡೆ ನಮಗಾಗಿ ನಮ್ಮ ಡ್ರೈವರ್ ವೆಯ್ಟ್ ಮಾಡ್ತಾಯಿದ್ರು. ಹೂವಿನ ಹಾರವನ್ನು ಹಾಕಿ ನಮ್ಮನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಹಿ ವಾಸ್ ಸೋ ಸ್ವೀಟ್ ಆ್ಯಂಡ್ ಕೈಂಡ್ ಪರ್ಸನ್. ಬಾಲಿ ಏರ್ಪೋರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಏರ್ಪೋರ್ಟ್ ಹೊರಗಡೆ ಸಿಮ್ ಕಾರ್ಡ್ ತಗೊಂಡು ನಾವು ನಮ್ಮ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆದ್ವಿ. ಹೋಟೆಲ್ ರೂಮ್ಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಡಿನ್ನರ್ಗೆ ರೆಡಿ ಆದೆವು. ಜರ್ನಿ ಮಾಡಿ ಸುಸ್ತಾಗಿರುವುದರಿಂದ ನಾವು ಫಸ್ಟ್ ಡೇ ಐಟಿನರಿ ಸಿಂಪಲ್ ಆಗಿ ಇಟ್ಕೊಂಡಿದ್ದೆವು. ನೈಟ್ ಡಿನ್ನರ್ಗೆ ನಾವು ಬೀಚ್ ರೆಸಾರ್ಟಿಗೆ ಹೋಗಿದ್ವಿ. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವಿ ಎಂಜಾಯ್ಡ್ ದ ಫುಡ್ ಆ್ಯಸ್ ವೆಲ್. ನಾವು ರೆಸಾರ್ಟಿಗೆ ಹೋಗೋ ಮುಂಚೆ ಮನಿ ಎಕ್ಸ್ಚೇಂಜ್ ಮಾಡಿ ನಂತರ ಹೋಗಿದ್ವಿ. ಬಾಲಿಯಲ್ಲಿ ತುಂಬ ಮನಿ ಎಕ್ಸ್ಚೇಂಜ್ ಸೆಂಟರ್ಸ್ಗಳಿವೆ. ನಾವು ರಾತ್ರಿ ಡಿನ್ನರ್ಗೆ ಇಂಡಿಯನ್ ಫುಡ್ಡೇ ಪ್ರಿಫರ್ ಮಾಡಿದ್ವಿ. ಫುಡ್ ಚೆನ್ನಾಗಿತ್ತು. ಡೇ 2 ನಾವು ಹೋಟೆಲ್ನಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ನಂತರ ತೆಗನುಂಗನ್ ವಾಟರ್ಫಾಲ್ ವಿಸಿಟ್ ಮಾಡಿದ್ವಿ. ಬ್ಯೂಟಿಫುಲ್ ವಾಟರ್ಫಾಲ್, ವ್ಯೂ ತುಂಬ ಚೆನ್ನಾಗಿತ್ತು. ಪಾರ್ಕಿಂಗ್ ಏರಿಯಾದಿಂದ 200 ಮೆಟ್ಟಿಲುಗಳನ್ನು ಇಳಿದುಕೊಂಡು ನಾವು ಈ ವಾಟರ್ಫಾಲಿಗೆ ಹೋಗಬೇಕು. ಅಲ್ಲಿಂದ ನಾವು ಅಲೋಹಾ ಉಬುದ್ ಸ್ವಿಂಗಲ್ಲಿ ಕೆಲವು ಫೋಟೋಸನ್ನು ಕ್ಲಿಕ್ ಮಾಡಿ ನಂತರ ನಮ್ಮ ಮಧ್ಯಾಹ್ನದ ಊಟವನ್ನು ಮುಗಿಸಿ ಉಬುದ್ ಪ್ಯಾಲೇಸ್ಗೆ ಬಂದೆವು. ನಾವು ಉಬುದ್ ಪ್ಯಾಲೇಸ್ ಎಲ್ಲ ನೋಡಿ ಆಗುವಾಗ ಸಂಜೆ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. ನಮ್ಮ ಹೋಟೆಲ್ ಕೂಟ ಎನ್ನುವ ಪ್ಲೇಸಲ್ಲಿತ್ತು. ಉಬುದಿಂದ ಕೂಟಕ್ಕೆ ಆಲ್ಮೋಸ್ಟ್ 2 ಗಂಟೆಗಳ ಕಾಲ ಪ್ರಯಾಣ ಇರುವುದರಿಂದ ನಾವು ನಮ್ಮ ಹೋಟೆಲ್ ಕಡೆಗೆ ಪ್ರಯಾಣ ಬೆಳೆಸಿದೆವು. ನಮ್ಮ ಹೋಟೆಲ್ ಪಕ್ಕದಲ್ಲೇ ಇದ್ದಂಥ ಈ ಆರ್ಟ್ ಗ್ಯಾಲರಿಗೆ ನಾವು ರಾತ್ರಿ ವಿಸಿಟ್ ಮಾಡಿದ್ವಿ. ಎಲ್ಲ ವಸ್ತುಗಳು ತುಂಬ ಸುಂದರವಾಗಿತ್ತು. ಕೆಲವೊಂದು ಗಿಫ್ಟ್ಸ್ಗಳನ್ನು ನಾವಿಲ್ಲಿ ಪರ್ಚೇಸ್ ಮಾಡಿ ನಂತರ ನಮ್ಮ ರೂಮಿಗೆ ತೆರಳಿದೆವು. ಬಾಲಿಯ ಸ್ಟ್ರೀಟ್ಗಳಲ್ಲಿ ಪ್ರಯಾಣ ಮಾಡುವುದಕ್ಕೆ ತುಂಬ ಖುಷಿಯಾಗ್ತಾ ಇತ್ತು. ನಮ್ಮ ಡ್ರೈವರ್ ಹೇಳ್ತಾ ಇದ್ರು ಅಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ದೇವಸ್ಥಾನ ಇದೆಯಂತೆ. ರೋಡಲ್ಲಿ ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಿ ತುಂಬ ಸುಂದರವಾದಂತಹ ಆರ್ಕಿಟೆಕ್ಚರ್ ಇರುವಂಥ ವಿಭಿನ್ನ ರೀತಿಯಾದಂತಹ ದೇವಸ್ಥಾನಗಳು ನಮಗೆ ಕಾಣಸಿಗ್ತಾ ಇತ್ತು. ಒಂದೊಂದು ದೇವಸ್ಥಾನ ಬೇರೆ ಬೇರೆ ಮನೆತನದವರಿಗೆ ಸೇರಿದ್ದು ಅಂತ ನಮ್ಮ ಡ್ರೈವರ್ ನಮಗೆ ಹೇಳ್ತಾ ಇದ್ರು. ಬಾಲಿಯಲ್ಲಿ ನಾವು ನೋಡಿದಂತಹ ಇನ್ನೂ ಕೆಲವು ಪ್ಲೇಸಸ್ಗಳ ವಿಡಿಯೋವನ್ನು ನಾನು ಈಗಾಗಲೇ ಯೂಟ್ಯೂಬ್ನಲ್ಲಿ ಹಾಕಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕೂಟದಲ್ಲಿ ನಮ್ಮ ಹೋಟೆಲ್ ಪಕ್ಕದಲ್ಲಿಯೇ ಸ್ಟ್ರೀಟ್ ಶಾಪಿಂಗ್ ಕೂಡ ಇತ್ತು. ನಮಗಂತೂ ಬಾಲಿ ತುಂಬ ಇಷ್ಟವಾಯಿತು. ಅಲ್ಲಿಂದ ಬರಲು ನಮಗೆ ಮನಸ್ಸೇ ಇರಲಿಲ್ಲ. ನಿಮಗೆ ಈ ವಿಡಿಯೋ ಎಲ್ಲ ನೋಡಿ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೇ 3 ನಾವು ಬೆಳಗ್ಗೆ ಬೇಗನೆ ನಮ್ಮ ಹೋಟೆಲಿಂದ ಹೊರಟಿದ್ದೆವು. ಹಿಂದಿನ ದಿನ ರಾತ್ರಿಯೇ ನಮ್ಮ ಡ್ರೈವರ್ ನಮಗೆ ಸಜೆಸ್ಟ್ ಮಾಡಿದರು ಬೆಳಗ್ಗೆ ಬೇಗನೆ ಹೋದರೆ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತದೆ ಅಂತ. ಹಾಗಾಗಿ ನಾವು ಬೆಳಗ್ಗೆ 5 ಗಂಟೆಗೆ ನಮ್ಮ ಹೋಟೆಲಿಂದ ಹೊರಟಿದ್ದೆವು. ದಾರಿ ಮಧ್ಯೆ ನಮ್ಮ ತಿಂಡಿಯನ್ನು ಮುಗಿಸಿ ನಂತರ ತೀರ್ಥಗಂಗಾ ವಾಟರ್ ಪ್ಯಾಲೇಸನ್ನು ವಿಸಿಟ್ ಮಾಡಿದೆವು. ಈ ಜಾಗ ಮಾತ್ರ ತುಂಬ ಅದ್ಭುತವಾಗಿತ್ತು. ನೋಡಲು 2 ಕಣ್ಣುಗಳೇ ಸಾಲದು.
ತೀರ್ಥಗಂಗಾ ವಾಟರ್ ಪ್ಯಾಲೇಸ್ನ ನಂತರ ನಾವು ಲಿಂಪಿಯಾಂಗ್ ಟೆಂಪಲನ್ನು ವಿಸಿಟ್ ಮಾಡಿದೆವು. ನಾನು ಈಗಾಗಲೇ ಈ ದೇವಾಲಯದ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಇದೊಂದು ಫೋಟೋಜೆನಿಕ್ ಸ್ಪಾಟ್. ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯದ ರಿಫ್ಲೆಕ್ಷನ್ ಇರುವಂತಹ ಫೋಟೋಸ್ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ತುಂಬ ಫೇಮಸ್ ಆಗಿದೆ. ನೀವು ನೋಡಿರಲೂಬಹುದು. ಇಲ್ಲಿ ತುಂಬ ಕ್ರೌಡ್ ಇತ್ತು. ಒಂದು ಫೋಟೋ ತೆಗೆಯಲು ನಾವು ಆಲ್ಮೋಸ್ಟ್ 2 ಗಂಟೆಗಳ ಕಾಲ ವೆಯ್ಟ್ ಮಾಡಬೇಕಾಯಿತು. ಬಟ್ ವರ್ತ್ ದ ವೆಯ್ಟ್. ಫೋಟೋಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಬಂತು. ಇಲ್ಲಿ ತುಂಬ ಕ್ರೌಡ್ ಇದ್ದರೂ ಕೂಡ ಅದ್ಭುತವಾದಂತಹ ಆರ್ಕಿಟೆಕ್ಚರನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು. ಅಲ್ಲಿಂದ ನಾವು ಮಧ್ಯಾಹ್ನದ ಊಟವನ್ನು ಮುಗಿಸಿ ಇನ್ನೊಂದು ವಾಟರ್ಫಾಲ್ ಅನ್ನು ವಿಸಿಟ್ ಮಾಡಿದೆವು. ಇದಾಗಿತ್ತು ನಮ್ಮ 3 ದಿನಗಳ ಬಾಲಿ ವಿಸಿಟ್. ಇನ್ನುಳಿದ 3 ದಿನಗಳಲ್ಲಿ ನಾವು ಯಾವೆಲ್ಲ ಪ್ಲೇಸಸನ್ನು ವಿಸಿಟ್ ಮಾಡಿದ್ವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.